ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಬೆಳಗ್ಗೆ 7 ಗಂಟೆ ಆಗಿದೆ. ನಾನು ಟೀ ಕುಡಿತಾ ನನ್ನ ಗಾರ್ಡನ್ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ತುಂಬ ದಿನ ಆಯಿತು, ಒಂದು 10 ದಿನ ಆಯಿತು ಅಂತ ಅನಿಸುತ್ತೆ. 10 ದಿನ ಆದಮೇಲೆ ನಾನು ಗಿಡಗಳನ್ನ ನೋಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ನೀರು ಹಾಕೋಕ್ಕೆ ಹೇಳೋಗಿದ್ದೆ ನಾನು. ಅವರು ನೀರು ಹಾಕಿದ್ದಾರೆ, ಆದ್ರೇನೆಂದರೆ ಪ್ರಾಪರ್ ಕೇರ್ ಆಗಿರಲ್ಲ. ಹಾಗೆ ನೋಡೋಣ ಹೇಗಿದೆ ಗಿಡಗಳು ಅಂತ ಹೇಳಿ ಬಂದಿದ್ದೀನಿ. ನೋಡಿ, ಗಿಡಗಳು ಚೆನ್ನಾಗಿದೆ, ಯಾವುದೂ ಒಣಗೋಗಿಲ್ಲ. ಬಟ್ ಬಾಲ್ಕನಿನಲ್ಲಿ ಒಂದೆರಡು ಗಿಡ ಒಣಗೋಗಿದೆ. ಅಂದರೆ ನಾನು ಪುದೀನ ಗಿಡ ಹಾಕಿದ್ನಲ್ಲ, ಕಟ್ಟಿಂಗ್ಸು, ಆಮೇಲೆ ಕೊತ್ತಂಬರಿ ಅದೆಲ್ಲ ಹಾಕಿದ್ದೆ. ಅದೊಂದು ಸ್ವಲ್ಪ ಒಣಗೋಗ್ಬಿಟ್ಟಿದೆ. ಅವರು ಒಂದು ದಿನ ನೀರು ಹಾಕಿಲ್ಲಂತೆ, ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಹಾಕೋಕ್ಕಾಗಿಲ್ಲ, ಒಣಗೋಗ್ಬಿಟ್ಟಿದೆ ಅದೊಂದೆರಡು. ಅದನ್ನ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಜಲ್ಕುಂಬಿನಲ್ಲಿ ಫ್ಲವರ್ ಶುರು ಆಗಿದೆ. ಆಗಲೇ 3 ಅರಳಿ ಬಿದ್ದಿದೆ ನೋಡಿ. ಇದರಲ್ಲೂ ಕೂಡ ಫ್ಲವರ್ಸ್ ಇದೆ. ಇದರಲ್ಲಿ ಸೊಪ್ಪು ಬೆಳ್ಕೊಳ್ತಾ ಇದೆ. ಒಂದು 2 ದಿನ ಬರಲಿಲ್ಲ ಅಂದರೂ ಗಿಡಗಳು ತುಂಬ ಚೇಂಜಸ್ ಅನಿಸುತ್ತೆ. ನೋಡಿ, ಈ ರೇನ್ ಲಿಲಿ ನಾನು ರಿಪಾಟ್ ಮಾಡಿ ಹೋಗಿದ್ನಲ್ಲ, ಚೆನ್ನಾಗಿ ಸೆಟ್ಟಾಗಿದೆ ಈಗ. ಇದರಲ್ಲಿ ನಾನು ಒಂದು ಹೂ ಬಿಟ್ಟಿದೆ ಅಂತ ತೋರಿಸಿದ್ನಲ್ಲ, ಅದರಲ್ಲಿ ನೋಡಿ ಒಂದು ಬೀಜ ಕೂಡ ಬರ್ತಾ ಇದೆ. ಹಾಗೆ ಇದು ನೋಡಿ, ನಾನು ರಜನಿಗಂಧ ಸುಗಂಧರಾಜ್ ಅಂತಾರಲ್ಲ, ಅದರದ್ದು ಬಲ್ಬ್ಸ್ ತರಿಸಿ ಹಚ್ಚಿದ್ದೀನಿ ಅಂತ ತೋರಿಸಿದ್ದೆ ನಿಮಗೆ. ಅದರಲ್ಲಿ ಹೂಗಳು ಬಿಟ್ಟಿದೆ, ಬಟ್ ಸಿಂಗಲ್ ಪೆಟಲೇ ಬಿಟ್ಟಿದೆ. ಬಟ್ ಇದು ಒಂಥರ ವೆರೈಟಿ ಬೇರೆ ಇದೆ, ದಪ್ಪ ಇದೆ ಇದು ಪೆಟಲ್ಸು. ನನ್ನ ಹತ್ರ ಇರುವಂಥದ್ದು ಸಿಂಗಲ್ ಪೆಟಲ್ಲು, ಅದೊಂಚೂರು ತೆಳ್ಳಗಿದೆ. ಇದು ನೋಡಿ ಎಷ್ಟು ಹೂ ಬಂದಿದ್ದಾವೆ ಅಂತ ಇದರಲ್ಲಿ. ನಾನು ಡಬಲ್ ಪೆಟಲ್ ಅಂತ ಅಂದ್ಕೊಂಡು ತರಿಸಿರುವಂಥದ್ದು ಇದನ್ನು. ಬಟ್ ಇವು 2 ಸಿಂಗಲ್ ಬಿಟ್ಟಿದೆ. ಒಟ್ಟು ಒಂದು 5 ಬಲ್ಬ್ ತರಿಸಿದ್ದೆ ನಾನು, ಅದರಲ್ಲಿ 1 ಬಂದಿದೆ ಈಗ. ಇದು ಕೂಡ ಡಬಲ್ ಬರಲಿಲ್ಲ. ನಾನು ಕಲರ್ ಅಂತ ಹೇಳಿ ತರಿಸಿರೋದು. ಆ್ಯಕ್ಚುಲಿ ಕಲರ್ ಕೂಡ ಇಲ್ಲ ಇದರಲ್ಲಿ, ಇದು ವೈಟೇ ಇದೆ. ಇದು ನೋಡೋಣ ಉಳಿದಿದ್ರಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ತೀನಿ. ಎಲ್ಲ ಇದರಲ್ಲಿ ಬೀಜ ಆಗಿಬಿಟ್ಟಿದೆ ಜಾಸ್ತಿ. ಇದೆಲ್ಲ ಕಟ್ ಮಾಡ್ತೀನಿ, ಕಟ್ ಮಾಡಿ ಮತ್ತೆ ಚಿಗಿಯುತ್ತೆ ಫ್ರೆಂಡ್ಸ್. ಇದು ಆ ಥರದ ಗಿಡ. ಆಲ್ಮೋಸ್ಟ್ ನಾನು ಈ ಗಿಡನ ಬೀಜ ಹಾಕಿದಾಗಿಂದನೂ ಇದರಲ್ಲಿ ಕಂಟಿನ್ಯೂಸ್ ಆಗಿ ಫ್ಲವರ್ಸ್ ಇದೆ. ಆದರೆ ಏನಂದರೆ ಬೀಜ ಆಗಕ್ಕೆ ಬಿಡಬಾರ್ದು. ಬೀಜ ಆಗಕ್ಕೆ ಬಿಟ್ಟರೆ ಈ ರೀತಿ ಒಣಗ್ದಂಗೆ ಕಾಣುತ್ತೆ. ಮತ್ತು ಇದನ್ನು ನಾವು ಪ್ರೂನ್ ಮಾಡಿದ್ರೆ ಮತ್ತೆ ಚಿಗುರ್ಕೊಂಡು ಹೂಗಳನ್ನ ಬಿಡೋಕ್ಕೆ ಶುರು ಆಗುತ್ತೆ. ನೋಡಿ, ಇದು ಅಡೆನಿಯಮ್ ಗಿಡದಲ್ಲಿ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ನಲ್ಲ, ಅದರಲ್ಲಿ 2 ಈ ರೀತಿ ಒಡೆದೋಗಿದೆ. ಅದನ್ನು ನಮ್ಮ ಮನೆಯವರು ಎತ್ತಿಟ್ಕೊಂಡಿದ್ದಾರೆ. ಅದರಲ್ಲಿ 2 ಉಳಿದಿದೆ ನೋಡಿ. ಇದು ಹೇಗೆ ಅಂದರೆ, ಒಂಚೂರು ಈ ರೀತಿ ಬಿಟ್ಟರೆ ಸಾಕು, ಗಾಳಿಗೆ ಹಾರ್ಕೊಂಡು 1 ಕಿಲೋಮೀಟ್ರ್ ತನಕ ಹೋಗ್ಬಿಡುತ್ತೆ. ಇದು ಆ ರೀತಿ ಇದೆ. ಇದನ್ನು ಜೋಪಾನ ಮಾಡ್ಕೋಬೇಕು. ಈ ಅಡೆನಿಯಮ್ ಬೀಜನ ಒಬ್ಬರಿಗೆ ಕಳಿಸ್ಬೇಕಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಒಂದರಲ್ಲೇ ಒಂದು 50 ಬೀಜ ಸಿಕ್ಕುತ್ತೆ ನಮಗೆ. ಹಾಗೆ ಗಾರ್ಡನ್ ಕೂಡ ಕ್ಲೀನ್ ಮಾಡ್ಕೋಬೇಕು, ಅದನ್ನು ಕೂಡ ಮಾಡ್ಕೊತೀನಿ. ಇದು ನೋಡಿ, ಎಲ್ಲ ಹೂವು ಆಗಿದೆ. ಈಗ ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು. ಹಾಗೆ ಒಂದು ಹಾಗಲಕಾಯಿ ಕೂಡ ಆಗಿದೆ ನೋಡಿ. ನಿಂಬೆಹಣ್ಣು ಕೂಡ ಒಂದು 3-4 ತೆಗ್ದಿದ್ದಾರಂತೆ. ಇನ್ನೂ 1-2 ಹಳದಿ ಆಗಿದೆ, ಅದನ್ನ ನೆಕ್ಸ್ಟ್ ತೆಗಿತೀನಿ. ನೋಡಿ, ಮಲ್ಲಿಗೆ ಗಿಡದಲ್ಲಿ ಹೂವು ಆಗ್ತಾ ಇದೆ. ನೋಡಿ, ಜಾಸ್ತಿ ಯಾವುದು ಏನು ಹಾಳಾಗಿಲ್ಲ. ಕೆಲವೊಂದು ಡಾರ್ಮೆನ್ಸಿಗೆ ಹೋಗಿದೆ, ಕೆಲವೊಂದು ಬೀಜ ಆಗಿಬಿಟ್ಟು ಒಣಗೋಗಿದೆ. ಇದರಲ್ಲಿ ನೋಡಿ, ಇದು ಸ್ವೀಟ್ ಲೆಮನ್ ಪ್ಲ್ಯಾಂಟು.
ಈಗ ಬರ್ತಾ ಇದೆ. ಮೊನ್ನೆ ಒಂದು ಸ್ವಲ್ಪ ಒಣಗ್ದಂಗೆ ಆಗಿತ್ತು, ಬಟ್ ಈಗ ಇದರಲ್ಲಿ ಕಾಯಿ ಬರ್ತಾ ಇದೆ. ಇದರಲ್ಲೂ ಕೂಡ ಜಾಸ್ತಿ ಗಿಡಗಳು ಬೆಳ್ಕೊಂಡಿದೆ, ಅದನ್ನು ತಕ್ಕೋಬೇಕು. ಕೆಲಸ ಜಾಸ್ತಿ ಇದೆ. ಸ್ವಲ್ಪ ಗಾರ್ಡನ್ ಬಗ್ಗೆ ನಾವು 4 ದಿನ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಈ ರೀತಿ ಕೆಲಸಗಳು ಜಾಸ್ತಿ ಆಗಿಬಿಡುತ್ತೆ. ಬೇಡದೇ ಇರೋ ಗಿಡ ಅದು ಇದು ಜಾಸ್ತಿ ಬೆಳ್ಕೊಳುತ್ತೆ. ನಾವು ಜಾಸ್ತಿ ಕೇರ್ ಕೂಡ ಮಾಡಬೇಕಾಗತ್ತೆ. ಇದು ನನ್ನ ಗಾರ್ಡನ್ನ 10 ದಿನದ ಅಪ್ಡೇಟ್ ಇದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.